ನೀವು ತಗೋತಾ ಇರುವ ಉಸಿರಾಟ ಸರಿಗಿದೆಯೇ? ಸರಿಗಿದೆ ಗುರುಜಿ. ಸರಿ ಇಲ್ಲ. ಸರಿಗಿದ್ರೆ ಪ್ರಾಣಾಯಾಮವನ್ನು ಸೇರಿಸಲಾರರು ಲಿಸ್ಟಲ್ಲಿ. ಸರಿಗಿಲ್ಲ. ಯಾತಕ್ಕೆ ಸರಿ ಇಲ್ಲ? ಸರಿ ಅಂದ್ರೆ ಏನು, ಸರಿ ಇಲ್ಲ ಅಂದ್ರೆ ಏನು? ಸಾಧಾರಣವಾಗಿ ನಾವು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೋತೀವಿ, ಬಿಡ್ತೀವಿ. ಪ್ರತಿಯೊಬ್ಬರು ಪ್ರಾಣಿಗಳು, ಪಶು ಪಕ್ಷಿಗಳು, ಮನುಷ್ಯರು, ಜೀವಂತವಾಗಿರುವ ಪ್ರತಿಯೊಬ್ಬ ಮನುಷ್ಯನು ಕೂಡ, ಮೃಗ, ಪ್ರತಿಯೊಂದು ಕೂಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೋತ್ತೆ, ಬಿಡುತ್ತೆ. ನಿಮ್ಮ ಚರ್ಮ ಕೂಡ ಉಸಿರಾಟವನ್ನು ಮಾಡುತ್ತೆ. ಆದರೆ ಈ ಉಸಿರಾಟ ಮಾಡ್ತಿರೋದು ಸರಿಯಾ ಅಂತಂದ್ರೆ ಸರಿ ಇಲ್ಲ. ನಾವು ಮೂಗಿನ ಹೊಳ್ಳೆಯಿಂದ ಮಾಡಿದಾಗ ಚೆಸ್ಟ್ ಬ್ರೀತಿಂಗ್ ಅಂತ ಹೇಳ್ತೀವಿ. ನಿಮ್ಮ ಎದೆ ಉಸಿರಾಟ ಹಾಗೆ ಅಂತ ಹೇಳ್ತೀವಿ. ಈಗ ಒಂದು ಹುಟ್ಟಿದ ಮಗು, ಒಂದು ಪ್ರಾಣಿ ಬೀದಿಲಿ ಮಲಗಿರುತ್ತೆ, ಅಥವಾ ನೀವು ಮನೆಯಲ್ಲಿ ಯಾವ್ದಾದ್ರು ಪ್ರಾಣಿಗಳನ್ನ ಸಾಕ್ತಿರಿತ್ತಂದ್ರೆ ನೋಡಿ, ಅದು ಹೊಟ್ಟೆನಲ್ಲಿ ಉಸಿರಾಡುತ್ತೆ. ಮಕ್ಕಳು ಹೊಟ್ಟೆನಲ್ಲಿ ಉಸಿರಾಡುತ್ತೆ. ಅದೇ ಒಂದು ಮಗು ಒಂದು ವರ್ಷ, ಸ್ವಲ್ಪ ವರ್ಷ ಆದ ಮೇಲೆ ಅದರ ಹೊಟ್ಟೆ ಉಸಿರಾಟ ಎದೆ ಉಸಿರಾಟವಾಗಿ ಕನ್ವರ್ಟ್ ಆಗುತ್ತೆ. ಯಾತಕ್ಕೆ ಈ ತರ ಆಗುತ್ತೆ ಅಂತಂದ್ರೆ, ನಿಮ್ಮ ಹೊಟ್ಟೆಗೂ ಎದೆಗೂ ಮಧ್ಯದಲ್ಲಿ ಡಯಾಫಾರಮ್ ಅಂತನ್ನೋ ಒಂದು ಪದರ, ಇದು ಹೆಂಗಸರ ಗರ್ಭಕೋಶ ಹೇಗಿದೆ ಆ ರೀತಿ ಒಂದು ತೆಳ್ಳಗೆ ಪದರ, ಇದು ಎಲಾಸ್ಟಿಸಿಟಿ ಇರುತ್ತೆ. ಗಾಳಿ ನೀವು ತಗೊಂಡಾಗ ನಿಮ್ಮ ಹೊಟ್ಟೆಯನ್ನ ಕೆಳಗಡೆ ತಳ್ಳುತ್ತೆ, ವಿಶಾಲವಾದ ಜಾಗವನ್ನು ಮಾಡಿಕೊಟ್ಟು ಹೆಚ್ಚು ಪ್ರಮಾಣದ ಗಾಳಿ ಒಳಗಡೆ ಹೋಗಂಗೆ ಮಾಡುತ್ತೆ. ಅದೇ ನೀವು ಗಾಳಿಯನ್ನ ಬಿಟ್ಟಾಗ ನಿಮ್ಮ ಎದೆಯನ್ನ ಮೇಲ್ಗಡೆ ತಳ್ಳಿ, ಎದೆ ಒಳಗಡೆ ಅಂದ್ರೆ ಲಂಗ್ಸ್ ಒಳಗಡೆ ಕೆಟ್ಟ ಪ್ರಮಾಣದ ಗಾಳಿ ಏನು ಸೇರ್ಕೊಂಡಿದೆ, ಟಾಕ್ಸಿನ್ಸ್ ಅಂತ ಹೇಳ್ತೀವಿ, ಆ ಗಾಳಿಯನ್ನ ಫೋರ್ಸ್ ಆಗಿ ಒಳಗಡೆ ತಳ್ಳುತ್ತೆ. ಈ ಕೆಲಸ ಮಾಡ್ತಿರೋದು ಡಯಾಫಾರಮ್. ಇದು ಪ್ರತಿಯೊಬ್ಬರಿಗೂ ಇದೆ. ಈ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಿದೆ. ಅದು ಸಣ್ಣ ವಯಸ್ಸಲ್ಲಿ ಚಿಕ್ಕದಾಗಿದ್ದಾಗ ಅದು ಹೊಟ್ಟೆ ಹತ್ತತ್ರ ಇತ್ತು. ಈಗ ಏನಾಗಿದೆ, ಹೊಟ್ಟೆ ತಿಂದು ತಿಂದು ಬೆಳೆದು 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 ಆ ಡಯಾಫಾರಮ್ ಅನ್ನ ಮೇಲೆ ತಳ್ಳಿ ಮೇಲೆ ತಳ್ಳಿ ಮೇಲೆ ತಳ್ಳಿ ಎದೆ ಹತ್ರ ಬಂದ್ಬಿಟ್ಟಿದೆ ಡಯಾಫಾರಮ್. ಈಗ ಇಷ್ಟು ಮಾತ್ರ ಅಲ್ಲಾಡ್ತಿದೆ, ಇಷ್ಟು ಅಲ್ಲಾಡ್ತಿದ್ದು ಇಷ್ಟು ಮಾತ್ರ ಅಲ್ಲಾಡ್ತಿದೆ. ಸೊ 100% ಪ್ರಾಣಶಕ್ತಿ ದೇಹಕ್ಕೆ ಹೋಗಬೇಕಾಗಿದ್ದಾಗ ಬರೀ 30% ಪ್ರಾಣಶಕ್ತಿಯನ್ನ ಮಾತ್ರ ನಾವು ತಗೋತೀವಿ. ಆಧ್ಯಾತ್ಮದ ಅನುಭವಗಳು ಸರಿಯಾಗಿ ಬರಬೇಕು ಅಂತಂದ್ರೆ 100% ಪ್ರಾಣಶಕ್ತಿ ದೇಹಕ್ಕೆ ಹೋಗ್ಬೇಕು, ಸೆಲ್ಲುಗಳಿಗೆ ಹೋಗ್ಬೇಕು. ಮನಸ್ಸು ಅಂತ ಅನ್ನೋದು ಕೂಡ ಸೆಲ್ಲು ಒಳಗಡೆ, ಅಂದರೆ ನಿಮ್ಮ ನರದ ಸೆಲ್ಲುಗಳು, ಮೆದುಳಲ್ಲಿ ಮನಸ್ಸು ಕೆಲಸ ಮಾಡೋದ್ರಿಂದ ಅಲ್ಲಿರುವ ಸೆಲ್ಲುಗಳು ಕೂಡ ಸರಿ ಪ್ರಮಾಣದ ಪ್ರಾಣಶಕ್ತಿಯನ್ನು ತಗೊಂಡಾಗ ಮಾತ್ರ ನಿಮ್ಮ ಮನಸ್ಸು ಸರಿಯಾದ ಅನುಭವಗಳನ್ನ, ಆಧ್ಯಾತ್ಮದ ಅನುಭವಗಳನ್ನು ನಿಮಗೆ ಕೊಡಕ್ ಸಾಧ್ಯ. ಸೊ ಈ ಹೊಟ್ಟೆ ಬ್ರೀತಿಂಗು, ಅಬ್ಡಾಮಿನಲ್ ಬ್ರೀತಿಂಗು, ಕಿಬ್ಬೊಟ್ಟೆ ಶ್ವಾಸ, ಇದು ಕಲಿತಾಗ ಮಾತ್ರ ನೀವು ಈ ಪ್ರಾಣಾಯಾಮವನ್ನು ಕಲಿಯಕ್ಕೆ ಸಾಧ್ಯ. ಹೇಗೆ ಒಂದು ಮನೆ ಕಟ್ಟಡ ಕಟ್ಟಬೇಕು ಅಂತಂದ್ರೆ ಒಂದು ಪಾಯ ಹಾಕ್ತೀವಿ, ಹಾಗೆ ಈ ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಅನ್ನೋದು ಪ್ರಾಣಾಯಾಮದ ಮೂಲ. ಅಬ್ಡಾಮಿನಲ್ ಬ್ರೀತಿಂಗ್ ಪ್ರಾಣಾಯಾಮ ಅಂದ್ರೆ ಇಲ್ಲ, ಅದು ಬೇಸ್. ಅದು ಗಾಳಿ ಹೋಗುವ ಬರುವ ನಿಯಮ ಹೇಗಿರಬೇಕು ಹಾಗೆ ಅಂತನ್ನೋ ನಿಯಮ. ಈಗ ಕಟ್ಟಡ ಮೇಲೆ ಕಟ್ಟುತ್ತೀವಿ ಅಂತಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಅಡಿಪಾಯ ಹಾಕ್ತಾರೆ. ಅಡಿಪಾಯ ಕಟ್ಟಡ ಅಲ್ಲ, ಆದ್ರೆ ಕಟ್ಟಡದ ಮೂಲವೇ ಅಡಿಪಾಯ. ಹಾಗೆ ನೀವು ತಗೊಳ್ಳುವ ಗಾಳಿ ಪ್ರಾಣಾಯಾಮ ಟೆಕ್ನಿಕ್ಗಳನ್ನು ಕಲಿಬೇಕು ಅಂದ್ರೆ ಅದರದ ಅಡಿಪಾಯ ಮೂಲ ಈ ಕಿಬ್ಬೊಟ್ಟೆ ಶ್ವಾಸ, ಅಬ್ಡಾಮಿನಲ್ ಬ್ರೀತಿಂಗ್, ಡಯಾಫಾರಮ್ ಬ್ರೀತಿಂಗ್. ಇದನ್ನ ಕಲಿತು ಪರಿಣಿತಿ ಪಡೆದರೆ ಮಾತ್ರ ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡುವ ಅರ್ಹತೆ ನಿಮಗೆ ಸಿಗುತ್ತೆ.